ನಿಮಗೆ ಕ್ಯಾಪ್ಟನ್ ಒಂದು ಜವಾಬ್ದಾರಿ ಕೊಟ್ಟೋಗಿದೆ ವಿಷ್ಣುವರ್ಧನ್ ಅವರು. ಆ ಜವಾಬ್ದಾರಿನ ಮುಂದಿನ ಮೇಲೆ ಯಾವ ತಗೊಂಡಿದ್ದಾರೆ? ನಾವು ಆ್ಯಕ್ಚುಲಿ ಆ ವಿಚಾರನ ಹೇಳಬೇಕಾ ಅಥವಾ ಟ್ವಿಸ್ಟ್ ಬಿಟ್ಬಿಡ್ತೀವಾ ಅಂತ ಇದ್ದೆ. ಇವಾಗ ಏನಿಲ್ಲ, ಯಾಕಂತಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಯಾವ ಟ್ವಿಸ್ಟ್ ಅಲ್ಲ. ಎಲ್ಲ ವೀಡಿಯೋಸು ಎಲ್ಲ ಬಂದು ಆಗಲಿ ಫುಲ್ ವಿತ್ ಡೈಲಾಗ್ಸನ್ನೇ ಬಂದಿರುತ್ತೆ. ವಿಷ್ಣು ಸರ್ ಅವರ ಆಶೀರ್ವಾದ, ವಿಷ್ಣು ಸರ್ ಅವರ ಕನೆಕ್ಷನ್ನು ಈ ಸಿನಿಮಾದಲ್ಲಿ ಇರೋವಂಥದ್ದು ನಮಗೆ ಒಂದು 100 ಆನೆ ಬಲ ಅಂತಂದರೆ ತಪ್ಪಾಗಲ್ಲ. ನಾನು ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೆ. ನಾನು ಬಹಳಷ್ಟು ವರ್ಷಗಳಿಂದ ನನ್ನ 2ನೇ ಸಿನಿಮಾನೋ 3ನೇ ಸಿನಿಮಾನೋ ನಾನು ಆ್ಯಕ್ಟ್ ಮಾಡಿದ್ದು ಒಂದೇ ಪಿಕ್ಚರ್ ನಾನು. ಆದರೆ ಅವ್ರ ಆತ್ಮೀಯತೆ ಹೇಗಿತ್ತು ಅಂತಂತಂದರೆ, ನೀವೇನೋ ಆಗ್ತೀರಾ ರೀ ಅಂತ ಹೇಳಿದರು ಒಂದು ಸಲ ನನಗೆ. ಖಂಡಿತ ರೀ, ನೀವೇನೋ ಆಗ್ತೀರಾ ಅಂತಂದು ನನಗೆ 2ನೇ ಸಿನಿಮಾ ಹೇಗೆ ಇವ್ರಿಗೆ ಗೊತ್ತಾಗ್ತಾಯಿದೆ ಅಂತ ಅನ್ನೋವಂಥದ್ದು. ನೋಡಿ, ಇವತ್ತು ನಾನು ಚಿತ್ರರಂಗಕ್ಕೆ ಬಂದು ಹೆಚ್ಚು ಕಮ್ಮಿ 25 ವರ್ಷ ಆಯಿತು. ಇವತ್ತಿಗೂ ಕೂಡ ಅವ್ರ ಆಶೀರ್ವಾದ ನನ್ನ ಜೊತೆಯಲ್ಲೇ ಇದೆ ಅನ್ನೋದಕ್ಕೆ ಇವತ್ತು ಅವ್ರು ಈ ಸಿನಿಮಾದಲ್ಲಿ ಇರೋದೇ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್. ಹಾಂ, ಅದನ್ನು ನಾನು ಹೇಗೆ ಹೇಳಿ, ಏನಕ್ಕೆ ಅಂತಂದರೆ ಖಂಡಿತ ಏನು ಗೊತ್ತಾ, ಆ್ಯಕ್ಚುಲಿ ಇಲ್ಲಿ ಹೇಳಬೇಕು ಅಂತಂದರೆ ಒಬ್ಬ ನಟನಾಗಿ ಹೇಳಲ್ಲ, ಒಬ್ಬ ಅಭಿಮಾನಿಯಾಗಿ ಹೇಳ್ತೀನಿ. ವಾಸು ಸರ್ ಅವ್ರ ಅಭಿಮಾನಿ ನಾನು. ಆಮೇಲೆ ಅವರು ಟಚ್ ಮಾಡೋವಂಥ ಏರಿಯಾಸ್ ಇದೆಯಲ್ಲ ಸಿನಿಮಾದಲ್ಲಿ, ಆ ವಿಚಾರದಲ್ಲಿ ಅವ್ರ ಫ್ಯಾನ್ ನಾನು. ಅವ್ರ ಜೊತೆಲಿ ಆರಕ್ಷಕ ಅಂತ ಒಂದು ಸಿನಿಮಾ ನಾನು ಆ್ಯಕ್ಟ್ ಮಾಡಿದ್ದೆ. ಅದಾದ ನಂತರ ಆ ಥರದ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಫೀಲ್ ಬಂದಿದ್ದು ನವನೀತ್ ಅವ್ರ ಜೊತೆಲಿ ಕೆಲಸ ಮಾಡಿದೆ. ಸೊ ಹಾಗಾಗಿ ನನಗೆ ಮುಂಬರುವ ದಿವಸಗಳಲ್ಲಿ ಇನ್ನೊಂದು ವಾಸು ಸರ್ ಆಗಿ ಬೆಳೀಲಿ ಸರ್ ಅಂತ ಅನ್ನೋವಂಥದ್ದು ನನ್ನ ಆಶೆ. ಥ್ಯಾಂಕ್ ಯು.